ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದೀಗ ನಾನು ಬೀನ್ಸ್ ಪಲ್ಯ ಹೇಗೆ ಮಾಡೋದು ಮತ್ತು ಬೇಕಾದ ಪದಾರ್ಥ ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ ಈ ಬೀನ್ಸ್ ಪಲ್ಯ. ಒಂದು ಸತಿ ಟ್ರೈ ಮಾಡಿ. ಚಪಾತಿಗೆ, ಪೂರಿಗೆ, ಸೈಡ್ ಡಿಶ್ಶಾಗಿ ಏನಾದರೂ ಪಲ್ಯ ಬೇಕಂದರೆ ನೋಡಿ, ಈ ಥರ ಬೀನ್ಸ್ ಪಲ್ಯ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಮಾಡ್ಕೋಬೋದು. ಈ ಪಲ್ಯನ ಬೇಕಾದ ಪದಾರ್ಥ ಮಾಡೋದು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಈಗ ಬನ್ನಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಬನ್ನಿ ಮಾಡೋ ವಿಧಾನ ಮತ್ತು ಬೇಗ ಪದಾರ್ಥ ತೋರಿಸ್ಕೊಡ್ತೀನಿ. ನಾನು ನೋಡಿ 1 ಬೌಲ್ ಆಗೋಷ್ಟು ಬೀನ್ಸ್ ತೊಗೊಂಡಿದ್ದೀನಿ. ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ತೊಗೊಂಡಿದ್ದೀನಿ. 1 ಈರುಳ್ಳಿನ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚಿಟಿಕೆ ಅರಿಶಿನ, ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ತೊಗೊಂಡಿದ್ದೀನಿ. 1 ಮೆಣಸು, ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ, ಹಸಿಮೆಣಸು ಬೇಕಾದ್ರೆ ಬಳಸ್ಬೋದು. ನಾನು 1 ಮೆಣಸು ಬಳಸ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ನೋಡಿ ಸ್ವಲ್ಪ ಕಾಯಿ ತುರಿ. ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ತುರ್ಕೊಂಡಿದ್ದೀನಿ ಕಾಯಿ ತುರಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಈಗ ನಾವು ಮೊದಲು ಬೀನ್ಸ್ನ ಬೇಯಿಸ್ಕೊಳ್ಳೋಣ ಬನ್ನಿ. ಈಗ ನೋಡಿ ನಾನು ಕುಕ್ಕರ್ಗೆ ಬೀನ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ನಮಗೆ ರುಚಿ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ನೀರು, ಬೀನ್ಸು ಮುಳುಗುವಷ್ಟು ನೀರು ಸೇರಿಸ್ಕೊತೀನಿ. ಸಾಕು ನೋಡಿ, ಇಷ್ಟು ನೀರಾದರೆ ಸಾಕು, ಬೀನ್ಸ್ ಬೇಯುತ್ತೆ. ಇನ್ನು ನೀವು ಟೈಮ್ ಇದ್ದರೆ ನೀವು ಆಗಲೇ ಬೇಯಿಸ್ಕೊಬೋದು. ನಿಮ್ಗೆ ಟೈಮ್ ಇಲ್ಲ ಅಂದರೆ 1 ವಿಸಿಲ್ ಬಿಟ್ಕೊಂಡ್ರೆ ಸಾಕು. ಈಗ ನಾನು 1 ವಿಸಿಲ್ ಬಿಟ್ಕೊತೀನಿ ನೋಡಿ. ಈಗ ನೋಡಿ ನಾನು ಕುಕ್ಕರ್ ಕ್ಲೋಸ್ ಮಾಡಿ 1 ವಿಸಿಲ್ ಬಿಟ್ಕೊತೀನಿ. ಈಗ ನೋಡಿ ವಿಸಿಲ್ ಬರ್ತಾಯಿದೆ. 1 ವಿಸಿಲ್ ಬಂದಿದೆ. ಈಗ ನೋಡಿ, ಈಗ ವಿಸಿಲ್ ಬಂದು ಕುಕ್ಕರ್ ತಣ್ಣಗಾಗಿದೆ. ಓಪನ್ ಮಾಡಿ ನೋಡೋಣ ನಾವು. ನೋಡಿ ಬೀನ್ಸನ್ನು ಸಾಫ್ಟಾಗಿ ಬೆಂದಿದೆ. ನೀವು ಒಂದ್ಸತಿ ಚೆಕ್ ಮಾಡ್ಕೋಬೋದು. ಈ ಥರ ಒಂದು ಎತ್ಕೊಂಡು ನೋಡಿ, ಈ ಥರ ಒಂದು ಪೀಸ್ ಈ ಥರ ಪ್ರೆಸ್ ಮಾಡಿ, ಈ ಥರ ಪ್ರೆಸ್ ಆದರೆ ಇದು ಬೆಂದಿದೆ ಅಂತ. ಈಗ ನಾನು ನೀರು ಸಪ್ರೇಟು ಮತ್ತು ಬೀನ್ಸ್ ಸಪ್ರೇಟ್ ಮಾಡ್ಕೊತೀನಿ ನೋಡಿ. ಈಗ ನೋಡಿ ನಾನು ಬೀನ್ಸ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕೊಡೋಣ. ನೋಡಿ ಬೀನ್ಸ್ ಒಗ್ಗರಣೆಗೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಕುಕ್ಕರು ಚಿಕ್ಕದು, ಮತ್ತು ಬಾಣಲಿ, ಮತ್ತು ನೀವು ಯಾವುದನ್ನ ಫ್ರೈ ಮಾಡ್ತೀರ ಪಲ್ಯಗಳು ಅದನ್ನು ಬಳಸ್ಕೊಬೋದು. ನನ್ನ ಹತ್ರ ಚಿಕ್ಕದು ಕುಕ್ಕರ್ ಇತ್ತು ಅಂತ ನಾನು ಬಳಸ್ಕೊಂಡಿದ್ದೀನಿ. ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ ಮತ್ತು ಸಾಸಿವೆ ಆ್ಯಡ್ ಮಾಡ್ಕೊತೀನಿ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಸೈಡ್ ಡಿಶ್ಶಾಗಿ ಚಪಾತಿಗೆ, ಪೂರಿಗೆ, ದೋಸೆಗೆ ಮತ್ತು ಅನ್ನ ರಸಮ್ ಮಾಡಿದಾಗ ಸೈಡ್ ಡಿಶ್ಶಾಗಿ ಪಲ್ಯ ಏನಾದರೂ ಮಾಡ್ಕೊತೀರಲ್ಲ, ಈ ಥರ ಬೀನ್ಸ್ ಇದ್ದರೆ ಬೀನ್ಸ್ ಒಂದ್ಸತಿ ಟ್ರೈ ಮಾಡಿ. ಈಗ ಸಾಸಿವೆ ಚೆನ್ನಾಗಿ ಚಿಡೀಲಿ. ನೋಡಿ ಸಾಸಿವೆ ಚಿಡೀತಾ ಇದೆಯಲ್ಲ, ಈಗ ನಾನು ಆನಿಯನ್ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತೀನಿ. ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ ಎಣ್ಣೆದಲ್ಲೇ. ಜಾಸ್ತಿ ಫ್ರೈ ಅಂದಮೇಲೆ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ನಾವು ಬೀನ್ಸ್ ಪಲ್ಯ ಸ್ವಲ್ಪ ಎಣ್ಣೆದಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ನೋಡಿ ಇಷ್ಟಾದರೆ ಸಾಕು. ಈಗ ನಾವು 1 ಮೆಣಸು ತೊಗೊಂಡಿದ್ದಾರಲ್ಲ ಅದನ್ನು ಸೇರಿಸ್ಕೊತೀನಿ. ನೀವು ಹಸಿಮೆಣಸು ಇಷ್ಟಪಡೋದಾದರೆ ನೀವು ಬಳಸ್ಕೋಬೋದು. ನಾನು ಹಸಿಮೆಣಸು ಜಾಸ್ತಿ ಬಳಸೋಕ್ಕೋಗಲ್ಲ. ಈಗ ಸ್ವಲ್ಪ ಕರಿಬೇವು, ನೀವು ಅಷ್ಟೇ ಹಸಿಮೆಣಸು ಜಾಸ್ತಿ ಬಳಸ್ಬೇಡಿ. ಈ ಥರ 1 ಮೆಣಸು ಮತ್ತು ಚಿಲ್ಲಿ ಪೌಡರ್ ಇದ್ದೇ ಇರುತ್ತಲ್ಲ ಮನೆಯಲ್ಲಿ, ಒಂದು ಫ್ರೈ ಮಾಡಿ. ಅದನ್ನು 1 ಮೆಣಸಿನ ಗ್ಯಾಸ್ಟಿಕ್ಕು, ಅಸಿಡಿಟಿ ಎಲ್ಲ ಆಗುತ್ತೆ. ಅದರಿಂದ 1 ಮೆಣಸು ಬಳಸಿ ನಾನು ನೋಡಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈಗ ನಾವು ಅರಿಶಿನ ಪೌಡರ್ ತೊಗೊಂಡಿದ್ದಲ್ಲ ಅದನ್ನು ಸೇರಿಸ್ಕೊತೀನಿ ಚಿಟಿಕೆ. ಈಗ ಅದನ್ನು ಸ್ವಲ್ಪ ಫ್ರೈ ಮಾಡಿ. ಈಗ ನಾವು ಬೀನ್ಸ್ ಬೇಯಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ನಾನು ಬೀನ್ಸನ್ನು ಸೇರಿಸ್ಕೊತೀನಿ. ಬೀನ್ಸ್ ಸೇರಿಸ್ಕೊಳ್ಳೋಣ. ನಂತರ ಈಗ ಚೆನ್ನಾಗಿದ್ದನ್ನ ಎಲ್ಲ ಹೊಂದ್ಕೊಂಡಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನಿಮಗೆ ಉಪ್ಪು ಕಮ್ಮಿ ಇದ್ದರೆ ಇವಾಗ ಆ್ಯಡ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ. ನೋಡಿ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀರ. ಕಾಯಿ ತೊಗೊಂಡಿದ್ದಾರೆ ಅದನ್ನು ಸೇರಿಸ್ಕೊಳ್ಳೋಣ. ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದಾರೆ ಅದನ್ನು ಸೇರಿಸ್ಕೊತೀನಿ. ಈಗ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೀನ್ಸ್ ಪಲ್ಯ ರೆಡಿಯಾಗಿದೆ ಅಂತ. ಈ ಥರ ಎಲ್ಲ ಹೊಂದ್ಕೊಂಡಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ನೋಡಿ ಎಲ್ಲನೂ ಹೊಂದ್ಕೊಂಡಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಬೀನ್ಸ್ ಪಲ್ಯ ರೆಡಿಯಾಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಈಗ ನಾನು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ನೋಡಿ ಬೌಲ್ಗೆ ಸರ್ವ್ ಮಾಡಿದ್ದೀನಿ ಬೀನ್ಸ್ ಪಲ್ಯ. ನಿಮಗೂ ರೆಸಿಪಿ ಇಷ್ಟ ಆದಲ್ಲಿ ಮನೆಯಲ್ಲಿ ಹೀಗೆ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟು, ಲೈಕು, ಶೇರ್ ಮಾಡೋದು ಮರಿಬೇಡಿ. ಬಾಯ್.